ಭದ್ರಾವತಿಯಲ್ಲಿ ಇನ್ನೂ ನಿಂತಿಲ್ಲ ಗ್ಯಾಂಗ್ ವಾರ್. ಪ್ರಮೋದ್ ಅಲಿಯಾಸ್ ಗಾಂಧಿ ವರ್ಸಸ್ ವಿಶ್ವ ಗ್ಯಾಂಗ್ ಮಧ್ಯೆ ವೈಷಮ್ಯ ಮುಂದುವರೆದಿದೆ. ಪ್ರಮೋದ್ ಮನೆಗೆ ಮಚ್ಚು ಲಾಂಗ್ ಸಮೇತ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಮೋದ್ ಪತ್ನಿಗೆ ಲಾಂಗ್ ತೋರಿಸಿ ಬೆದರಿಕೆ ಹಾಕಲಾಗಿದೆ. ಭದ್ರಾವತಿಯಲ್ಲಿ ಗ್ಯಾಂಗ್ ವಾರ್ ಈ ರೀತಿ ಮುಂದುವರಿತಾನೇ ಇದೆ. ಪ್ರಮೋದ್ನನ್ನ ಹೊರಗೆ ಕಳಿಸದೇ ಇದ್ರೆ ಸಾಯಿಸ್ತಿದ್ರು. ಪ್ರಮೋದ್ ಊರಲ್ಲಿಲ್ಲ ಅಂತ ಹೇಳಿದ್ದಾರೆ ಅವ್ರ ಹೆಂಡತಿ, ಆದ್ರೂ ಧಮಕಿ ಹಾಕಿದ್ದಾರೆ. ಜೂನ್ 16ರ ರಾತ್ರಿ ವಿಶ್ವ ಗ್ಯಾಂಗ್ ಹಾವಳಿಯ ದೃಶ್ಯ ಸೆರೆಯಾಗಿದೆ. ಮಚ್ಚಿಡಿದು ನುಗ್ಗಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಶ್ವನ ಸಹಚರರಾದ ಕೋಟೇಶ್, ನವೀನ್ ರಿಂದ ದಾಂಧಲೆ ನಡೆದಿರೋದು. ಹೊಸಮನೆ ಪೊಲೀಸ್ ಠಾಣೆಗೆ ಪ್ರಮೋದ್ ಪತ್ನಿ ಹೀಗಾಗಿ ದೂರನ್ನ ಸಹ ದಾಖಲು ಮಾಡಿದ್ದಾರೆ. ಜೂನ್ 16ರ ರಾತ್ರಿ ವಿಶ್ವ ಗ್ಯಾಂಗ್ ಈ ರೀತಿ ಹಾವಳಿ ಕೊಟ್ಟಿದೆ ಪ್ರಮೋದ್ ಮನೆಯವರಿಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಲಾಂಗ್ ಅನ್ನ ತೆಗೆದುಕೊಂಡು ದೇವರ ಬಳಿ ಇರಿಸಿ ಪೂಜೆ ಮಾಡಿ ಪ್ರಮೋದ್ ಅವ್ರ ಮನೆಗೆ ಎಂಟ್ರಿ ಕೊಡ್ತಾರೆ ಲಾಂಗ್ ಸಮೇತ. ಮನೆಯಲ್ಲಿ ಪ್ರಮೋದ್ ಇಲ್ಲ ಅಂತ ಅವರ ಹೆಂಡತಿ ಹೇಳಿದ್ದಾರೆ. ಮನೆಯಲ್ಲೇ ಇದ್ದಾನೆ, ಅವ್ರನ್ನ ಹೊರಗೆ ಕಳಿಸ್ತಾ ಇದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಸಿಸಿಟಿವಿಯ ಫುಟೇಜ್ ಅನ್ನ ನೋಡ್ತಾ ಇದ್ದೀರಾ. ಪ್ರಮೋದ್ ಮನೆಯ ಮುಂಭಾಗದ ಸಿಸಿಟಿವಿಯಲ್ಲಿ ಎಲ್ಲವೂ ಸಹ ಸೆರೆಯಾಗಿದೆ. ಅವ್ರು ಲಾಂಗ್ ಹಿಡಿದು ಬಂದಿರುವಂತಹ ದೃಶ್ಯ. ವಿಶ್ವನ ಸಹಚರರು ಇವರು ಕೋಟೇಶ್ ಹಾಗೆ ನವೀನ್, ಇವರಿಬ್ರು ಸಹ ಎಂಟ್ರಿ ಕೊಟ್ಟು ಪ್ರಮೋದ್ ಮನೆಯಲ್ಲಿ ಧಮಕಿ ಹಾಕಿದ್ದಾರೆ ಪ್ರಮೋದ್ ಪತ್ನಿಗೆ. ಮುದ್ದೆ ವರ್ಸಸ್ ಗಾಂಧಿ ಗ್ಯಾಂಗ್ ಮಧ್ಯೆ ವಾರ್ ನಡೀತಾ ಇದೆ. ರೌಡಿಗಳ ವಿರುದ್ಧ ಕ್ರಮಕ್ಕೆ ಕಾಕಿ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ? ಗ್ಯಾಂಗ್ ವಾರ್ ಹಾವಳಿಗೆ ಕಂಗೆಟ್ಟು ಹೋಗಿದ್ದಾರೆ ಭದ್ರಾವತಿಯ ಜನತೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಜೆಡಿಎಸ್ ಮುಖಂಡನಾಗಿದ್ದ ಪ್ರಮೋದ್ ಅಲಿಯಾಸ್ ಗಾಂಧಿ ಹಾಗೆ ಕಾಂಗ್ರೆಸ್ ಮುಖಂಡನಾಗಿದ್ದ ವಿಶ್ವ ಅಲಿಯಾಸ್ ಮುದ್ದೆ, ಇವರಿಬ್ಬರ ಮಧ್ಯೆ ವೈಷಮ್ಯ ಮುಂದುವರೆದಿದೆ. ಲಾಂಗ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಇತ್ತೀಚೆಗೆ ವಿಶ್ವ ಕೊಲೆಗೆ ಪ್ರಮೋದ್ ಗ್ಯಾಂಗ್ ಯತ್ನ ಮಾಡಿತ್ತು. ಮಚ್ಚು ಹಿಡಿದು ಅಟ್ಟಾಡಿಸಿ ಪ್ರಮೋದ್ ಗ್ಯಾಂಗ್ ದುಷ್ಕೃತ್ಯ ಮೆರೆದಿತ್ತು. ಭದ್ರಾವತಿಯ ವಿವಿಧ ಠಾಣೆಗಳಲ್ಲಿ ಎಫ್ಐಆರ್ ಸಹ ದಾಖಲಾಗಿದೆ. ರಾಜಕೀಯ ಒತ್ತಡದಿಂದ ಹಾಗಾದ್ರೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಭದ್ರಾವತಿಯಲ್ಲಿ ಗ್ಯಾಂಗ್ ವಾರ್ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾದ್ರೂ ರಾಜಕೀಯ ಒತ್ತಡದಿಂದಾಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ವಾ ಪೊಲೀಸರು? ಏನ್ ನಡೀತಾ ಇದೆ ಎರಡು ಗ್ಯಾಂಗ್ ಮಧ್ಯೆ? ನಿಜಕ್ಕೂ ಭದ್ರಾವತಿ ಅನ್ನೋದು ಒಂದು ರಿಪಬ್ಲಿಕ್ ಆಫ್ ಭದ್ರಾವತಿ ಅನ್ನೋ ರೀತಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಭದ್ರಾವತಿಯಲ್ಲಿ ಓಸಿ, ಇಸ್ಪಿಟ್ಟು, ಅಕ್ರಮ ಮರಳು ದಂಧೆ, ಈ ರೀತಿ ಎಲ್ಲವೂ ಕೂಡ ಅಕ್ರಮ ದಂಧೆಗಳು ನಡೀತದೆ. ಆ ದಂಧೆಗಳಿಂದ ಬರ್ತಕ್ಕಂತಹ ಏನು ಮಂತ್ಲಿ ಮಾಮೂಲಿಗಳಿರ್ತವೆ, ಆ ಮಾಮೂಲಿಗಳನ್ನು ಹಂಚಿಕೊಳ್ಳಿಕ್ಕೆ ರಾಜಕಾರಣಿಗಳು ಸೇರಿದ ಹಾಗೆ ಪೊಲೀಸರು ಕೂಡ ಕಾಯ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ರೌಡಿಸಮ್ಗಳು ಬೆಳೆಯೋಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಈಗ ಈ ಘಟನೆಯನ್ನು ಪ್ರಮುಖವಾಗಿ ನೋಡಲಿಕ್ಕೆ ಹೋದರೆ, ಈಗ JDSನಲ್ಲಿರ್ತಕ್ಕಂತಹ ಗಾಂಧಿ ಆಲಿಯಾಸ್ ಪ್ರಮೋದ್ ಏನಿದ್ದಾರೆ, ಅವರು ಈ ಹಿಂದೆ ಇಸ್ಪಿಟ್ ದಂಧೆಯನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವನ್ನೆಲ್ಲವನ್ನು ಬಿಟ್ಟು ದೂರ ಇದ್ದಾರೆ. ಆದರೆ ದೂರ ಇದ್ರೂ ಕೂಡ ಎಲ್ಲೆಲ್ಲಿ ದಂಧೆ ನಡೀತಿದೆ ಅನ್ನೋ ಮಾಹಿತಿಯನ್ನ ಅವರು JDS ಮುಖಂಡ ಅಜಿತ್ ಗೌಡ್ರಿಗೆ ಕೊಡ್ತಾ ಇದ್ರು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಆರೋಪ. ಆ ಹಿನ್ನೆಲೆಯಲ್ಲಿ ಅಜಿತ್ ಗೌಡ್ರು ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ರು, ಇಂಥವ್ರಿಗೆ ದಂಧೆ ನಡೆಸ್ತಾ ಇದ್ದಾರೆ, ಅದನ್ನು ದಾಳಿ ಮಾಡಿ ಅಂತ. ಆ ಹಿನ್ನೆಲೆಯಲ್ಲಿ ವೈಷಮ್ಯ ಪ್ರಾರಂಭ ಆಗುತ್ತೆ. ವಿಶ್ವ ಅಲಿಯಾಸ್ ಮುದ್ದೆ ಏನಿದ್ದಾನೆ, ಆತ ಈ ರೀತಿ ನೀನು ಪದೇ ಪದೇ ಇನ್ಫಾರ್ಮೇಶನ್ ಕೊಡ್ತೀಯಾ ಅಂತ ಹೇಳಿ ಆತನ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ JDS ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಅಂತ ಹೇಳಿ ಅಜಿತ್ ಗೌಡ್ರು ಕೂಡ ಪ್ರತಿಭಟನೆಯನ್ನು ರಾತ್ರೋರಾತ್ರಿ ನಡೆಸ್ತಾರೆ. ಅದಾದ ನಂತರ ಕಂಚಿಬಾಗ್ಲಲ್ಲಿ ಒಂದು ಅಟ್ಯಾಕ್ ನಡೀತದೆ. ವಿಶ್ವ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ, ಅವನ್ನ ನಮ್ಮ ಮೇಲೆ ಹಲ್ಲೆ ಮಾಡಿದಾನೆ ಅಂತ ಪ್ರತಿಕಾರವಾಗಿ ಪ್ರಮೋದ್ ಅಲಿಯಾಸ್ ಗಾಂಧಿ ಗ್ಯಾಂಗ್ ಆತನನ್ನ ಮಚ್ಚಿಡಿದು ಅರ್ಸ್ಕೊಂಡು ಹೋಗುತ್ತೆ. ಅದಾದ ಮೇಲೆ ವಿಶ್ವ ಕೂಡ ಅದೇ ಕಂಚಿಬಾಗ್ಲಿನ ಚೌಡೇಶ್ವರಿ ದೇಗುಲದಲ್ಲಿ ಒಂದು ಮಚ್ಚನ್ನ ಪೂಜೆ ಮಾಡಿಸ್ಬಿಟ್ಟು ಇವನು ನಾನು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ರೀತಿ ಅದಾದ ಮುಂದುವರೆದ ಭಾಗವೇ ಈಗ ಪ್ರಮೋದ್ ಮನೆಗೆ ವಿಶ್ವ ಮತ್ತು ಆತನ ಗ್ಯಾಂಗ್ನವರು ಒಂದು ದಾಳಿ ಮಾಡಿರ್ತಕ್ಕಂಥದ್ದು, ನುಗ್ಗಿ ಈ ರೀತಿ ಆತನ ಪತ್ನಿಗೆ ಮಚ್ಚು ತೋರಿಸಿರ್ತಕ್ಕಂಥ ಘಟನೆ. ಅಂದ್ರೆ ಇದು ಸರಮಾಲೆ, ಈ ರಾಜಕಾರಣದ ಸರಮಾಲೆ ನಡೀತಾ ಇದೆ. ಹಾಗೆ ಈ ವೈಷಮ್ಯದ ಸರಮಾಲೆ ಕೂಡ ಮುಂದುವರಿತಾ ಇದೆ. JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಅಕ್ರಮ ದಂಧೆಗಳ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವೂ ನಡೀತಿದೆ. ಪೊಲೀಸರು ಈ ಅಕ್ರಮ ದಂಧೆಕೋರರಿಂದ ಅವರಿಂದ ಮಾಮೂಲಿಯನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು ಇದು ದೊಡ್ಡ ಹಿನ್ನಡೆ ಒಂದು ಹಂತಕ್ಕೆ. ಇನ್ನೊಂದು ಕಡೆ ರಾಜಕೀಯ ಒತ್ತಡ, ಕಾಂಗ್ರೆಸ್ಸಿನ ಶಾಸಕರೆಲ್ಲ ಇದ್ದಾರೆ, ಅವರು ತಮ್ಮ ಕಾಂಗ್ರೆಸ್ಸಿನ ಮುಖಂಡರನ್ನ ಬೆಂಬಲಿಸುತ್ತಾರೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಕೂಡ ನಡೀತಿದೆ. JDS ಕೂಡ ಅಷ್ಟೇ
ಯತ್ನವನ್ನು ಮಾಡ್ತಾ ಇದೆ ತಮ್ಮ ಮುಖಂಡನ ಉಳಿಸ್ಕೊಳ್ಳಿಕ್ಕೆ. ಹಾಗಾಗಿ ಪೊಲೀಸರು FIR ಹಾಕ್ತಾರೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಇದು ಈ ಭದ್ರಾವತಿಯಲ್ಲಿ ನಡೀತಕ್ಕಂಥ ರಾಜಕಾರಣ ಮತ್ತು ಅಕ್ರಮ ದಂಧೆಗಳು ಮತ್ತು ರೌಡಿಸಂನ ಹಿನ್ನೋಟ ಅಂತ ಹೇಳ್ಬೋದು. ಪ್ರಗತಿ. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.